ಬಟ್ಟೆ ಎಲ್ಲ ತೆಗ್ದಿಕ್ಕಿದೀವಿ. ಇದು ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಈಗ ಆಯ್ತು, ನಾನು ಮಾಸ್ಕ್ ಹಾಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ಬಿಟ್ರೆ ಸಾಕು. ಆಮೇಲೆ ಬಟ್ಟೆ ಎಲ್ಲ ತೆಗ್ದಿಕ್ಕಿದೀವಿ. ಇದು ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಬಟ್ಟೆ ಫೇಸ್ ಪ್ಯಾಕ್ ಎಲ್ಲ ಹಚ್ಕೊಂಡು ತೆಗ್ದಿದ್ದೀನಿ. ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಮಾತ್ರ ಹಚ್ಕೊಂಡಿದ್ದೀನಿ ಅಷ್ಟೇ, ಬೇರೆನೇ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಟಿಫನ್ ಬಂದು ತರಕಾರಿ ಪಲಾವ್ ಮಾಡ್ತಾ ಇದ್ದೆ. ಇನ್ನೇನು ಪಲಾವ್ ಮಾಡಬೇಕು. ಪೂಜೆಗೆಲ್ಲ ನಮ್ಮ ಯಜಮಾನ್ರು ರೆಡಿ ಮಾಡ್ತಾ ಇದ್ರು. ಇವತ್ತು ಏನಂದ್ರೆ ಪೂಜೆಗೆ ಬರ್ತಾ ಇದ್ರು, ಅವ್ರಿಗೂ ಸೇರಿಸಿ ನಾನು ಟಿಫನ್ ಮಾಡ್ತಾ ಇದ್ರೆ ಪಲಾವು ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ ಅಂದ್ಬಿಟ್ಟು ಅವ್ರಿಗೂ ಸೇರಿಸಿ ಮಾಡ್ತಾ ಇದ್ದೀನಿ ಇವತ್ತು ಪಲಾವು. ಕ್ವಾಂಟಿಟಿ ಬಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಇನ್ನೇನು ಫ್ರೈ ಮಾಡ್ಕೊತಾ ಇದ್ದೀನಿ. ಪಲಾವ್ ಮಾಡಬೇಕು, ಆದರೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ವಿಡಿಯೋ ಅಷ್ಟು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೆಳಿಗ್ಗೆ ಹೊತ್ತು ತುಂಬ ಅರ್ಜೆಂಟಲ್ಲಿ ಇರ್ತೀವಿ. ಟಿಫನ್ ಮಾಡಬೇಕು, ಕ್ಯಾರಿಯರ್ ಕಟ್ಟಬೇಕು, ಪೂಜೆ ಮಾಡಬೇಕು. ಆ ವಿಡಿಯೋ ಸ್ಕಿಪ್ ಆಗೋಯ್ತು, ನಾನು ಮಾಡೋಕ್ಕೆ ಆಗಲಿಲ್ಲ. ತಿರ್ಗಾ ಲಾಸ್ಟು ರೈಸ್ ಮಿಕ್ಸ್ ಮಾಡುವಾಗ ವಿಡಿಯೋ ಮಾಡಿಕೊಂಡೆ. ಇನ್ನೇನು ಅವಳಿಗೂ ಟಿಫನಿಗೆ ಕೊಡಬೇಕು, ಎಲ್ಲರಿಗೂ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಇನ್ನೇನು ಪೂಜೆ ಮಾಡ್ಬೇಕು ನಾವು ಬಂದು. ಏನ್ ಮಾಡ್ತೆ ಇಷ್ಟೊತ್ತು ಮೆಟ್ರಾಲ ವಚ್ಚಿಡಲ್ಲ మీరు బిడ్డను కట్టుకొని బెటర్ ఈజీనే తిరగా మహేష్ మార్కెట్ చేంజ్ చేయాలి తిరగా అక్కడ నుంచి మహేష్ తిరగా చేయించారు నన్ను ಇವತ್ತು ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಪೂಜೆ ಮಾಡಿದ್ದೀನಿ, ಪೂಜೆ ಎಲ್ಲ ಆಯಿತು. ಗಂಟು ಸಬಕ್. ಇವಾಗ ಬಂದು ನಾನು ಫೇಶಿಯಲ್ ಮಾಡ್ಕೊತಾ ಇದ್ದೀನಿ ಗುಡ್ ವೈಫ್ಸ್ ಇಂದ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ನಾಳೆ ಅರ್ಶನ ಐತೆ, ಶನಿವಾರ ಭಾನುವಾರ ಮದುವೆ ಐತೆ, ಅದಕ್ಕೋಸ್ಕರ ಫೇಶಿಯಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೇಲೇ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿ ನಾನು ಮಾಡ್ಕೊತೀನಿ. ಹೋಮ್ ಮೇಡು ಮಾಡ್ಕೊತೀವಿ. ರೈಸಲ್ಲಿ ಅಕ್ಕಿ ಹಸಿಟ್ಟು, ಕಡಲೆ ಹಸಿಟ್ಟಲ್ಲೆಲ್ಲ ನಾವು ಅದು ನಾರ್ಮಲ್ ಗ್ಲೋ ಕೊಡುತ್ತೆ. ನಿಮಗೆ ಫುಲ್ ಗ್ಲೋ ಬೇಕು ಅಂದ್ರೂ ಈ ಥರ ಮಾಡ್ಕೊಬೋದು. ಅದು ನಾನು ವೀಕ್ಲಿ 15 ದಿವಸ 20 ಡೇಸ್ಗೆ ಹಚ್ಕೊತೀನಿ. ಇದೆಲ್ಲ ನಾವು ಹೋಗ್ಬೇಕಾಗಿದ್ರೆ ಯಾವ್ದನ್ನ ದೊಡ್ಡ ಫಂಕ್ಷನ್ಸ್ ಇದ್ರೇ ನಾನು ಈ ಥರ ಫೇಸ್ ಪ್ಯಾಕ್ ಮಾಡ್ಕೊತೀನಿ, ಅಂದರೆ ಫೇಶಿಯಲ್ ಮಾಡ್ಕೊತೀನಿ. ಇದು ಲೈಟಾಗಿ ಅಪ್ಲೈ ಮಾಡ್ತೀನಿ, ಯಾವುದು ರಫ್ ಆಗಿ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಇವತ್ತು ಫೇಶಿಯಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಂದು ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ಟೀಮ್ ಬೇಕಾಗಿದ್ರೆ ತೊಗೊಬೋದು, ನಿಮ್ಮ ಹತ್ರ ಸ್ಟೀಮ್ದಿದ್ರೆ ತೊಗೊಬೋದು. ಇಲ್ಲಾಂದರೆ ನಾರ್ಮಲ್ ಸುಮ್ಮನೆ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಾನು ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಗುಡ್ ವೈಬ್ಸಿಂದ ಆರೆಂಜ್ ಜೆಲ್ಲು ನೋಡಿ, ಈ ಥರ ಬರುತ್ತೆ. ನಾನು ಸ್ಕ್ರಬ್ ಆಯಿತು. ಸ್ಕ್ರಬ್ ಆದಮೇಲೆ ನಾನು ಜೆಲ್ ಒಂದು 3 ಮಿನಿಟ್ಸ್ ಅಷ್ಟು ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಇವಾಗ ನಾನು ಗುಡ್ ವೈಬ್ಸಿಂದ ಬ್ರೈಟ್ನಿಂಗ್ ಜೆಲ್ ಮಾಸ್ಕ್, ಇದು ಜೆಲ್ ಟೈಪ್ ಇರುತ್ತೆ, ನಿಮಗೆ ತಿಕ್ಕಾಗಿ ಬರಲ್ಲ, ಲೈಟಾಗಿ ಜೆಲ್ ಥರ ಬರುತ್ತೆ. ಸುಮ್ಮನೆ ಹಾಕ್ಕೊಂಡು ಒಂದು 15 to 20 ಮಿನಿಟ್ಸ್ ಹಂಗೆ ಬಿಡಬೇಕು. ಈಗ ಆಯಿತು, ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು, ಆಮೇಲೆ ವಾಶ್ ಮಾಡ್ಕೊಬೋದು. ವಾಶ್ ಮಾಡ್ಕೊಳುವಾಗ ನೀವು ಫೇಸ್ ವಾಶು ಸೋಪ್ ಏನು ಯೂಸ್ ಮಾಡೋಂಗಿಲ್ಲ. ನಾಳೆ ಬೇಕಾಗಿದ್ರೆ ಯೂಸ್ ಮಾಡ್ಕೊಬೋದು. ಫೇಸ್ ಪ್ಯಾಕ್ ಎಲ್ಲ ಹಚ್ಕೊಂಡು ತೆಗ್ದಿದ್ದೀನಿ. ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಮಾತ್ರ ಹಚ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಹಚ್ಚಿಲ್ಲ.
ಬಿಂದಿ ಒಂದು ಇಟ್ಕೊಂಡಿದ್ದೀವಿ. ಗ್ಲೋ ಬಂದು ನಿಮಗೆ ನಾಳಿದ್ದು ಸಿಕ್ಕತ್ತೆ, ಚೆನ್ನಾಗಿರತ್ತೆ. ಯಾವುದೇ ಫಂಕ್ಷನ್ ಆಗಲಿ ನೀವು 2 ದಿವಸದ ಮುಂಚೆ ಮಾಡಿಕೊಂಡ್ರೆ ಫೇಶಿಯಲ್ಲು ಗ್ಲೋನು ಸಿಗತ್ತೆ ನಮಗೆ. ತುಂಬ ಹೊತ್ತು ನಾವು ಮೇಕಪ್ ಮಾಡಿದ್ರೂ ಹಂಗೆ ಇರುತ್ತೆ. ಇವಾಗ ಫೇಸ್ ವಾಶ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿದೆ, ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಇವಾಗ ಬಟ್ಟೆ ಪ್ಯಾಕಿಂಗ್ ಐತೆ ನೋಡಿ, ಬಟ್ಟೆ ಎಲ್ಲ ತೆಗ್ದಿಕ್ಕಿದ್ದೀನಿ. ಬಟ್ಟೆ ಬಂದು ಬಟ್ಟೆ ಎಲ್ಲ ತೆಗ್ದಿಕ್ಕಿದ್ದೀವಿ. ಇದು ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು, ಬಟ್ಟೆ ಎಲ್ಲ ಎತ್ತಿಕ್ಕೊಬೇಕು. ಇನ್ನು ನಾಳೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡಿ ಎತ್ಕೊಂಡು ಹೋಗ್ಬೇಕು. ಎಲ್ಲ ಬಟ್ಟೆ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ, ಎಲ್ಲ ಒಂದು ಕಡೆಯಿಂದ ಜೋಡಿಸ್ತಾ ಇದ್ದೀನಿ. ಯಾಕಂದರೆ ಏನಾನ ಬೇಕು ಅಂದರೆ ಎಲ್ಲ ತೆಗೆದುಬಿಡ್ತೀವಿ, ಆಮೇಲೆ ಒಂದೊಂದೇ ಜೋಡಿಸ್ಬೇಕು ಅಂದ್ರೂ ತುಂಬ ತಲೆ ಕೆಟ್ಟೋಗುತ್ತೆ. ಇವಾಗ ಆದಷ್ಟು ನಾನೆಲ್ಲ ಜೋಡಿಸ್ಕೊಂಡು ಪ್ಯಾಕ್ ಮಾಡ್ಕೊಬೇಕು. ಇನ್ನು ನನ್ನ ಮಗಳು ತೆಗಿಯೋದ್ರಲ್ಲ ಅವಳೆ, ಬಟ್ಟೆ ಎಲ್ಲ ತೆಗ್ಕೊಡೋದ್ರಲ್ಲಿ ಅವಳೆ. ಇನ್ನು ನಂದು ಐರನ್ಗೆಲ್ಲ ಕೊಟ್ಟಿದ್ದೀನಿ, ಐರನ್ ಮಾಡ್ತಾ ಇದ್ಲು ನನ್ನ ಮಗಳು ನೋಡಿ. ಐರನ್ ಮಾಡಿ ಇವಾಗ ತಂದು ಕೊಟ್ಟವಳು ಐರನ್ನಿಂದ. ಏನು ಬೇಕೆ? ನನ್ನ ರೂಮ್ ಅಂತೂ ಸಿಕ್ಕಾಪಟ್ಟೆ ಮೆಸ್ಸಿ ಆಗ್ಬಿಟ್ಟೈತೆ. ಏನಂದರೆ ಎಲ್ಲ ಬೆಳಗ್ಗಿಂದ ಎಳ್ದಾಕಿರೋದು ಎಲ್ಲ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ನಾನು, ಪ್ರತಿಯೊಂದು ಜೋಡಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಆದಮೇಲೆ ಇನ್ನೂ ಒಂದು ಕಡೆ ಜೋಡಿಸ್ಕೊಬೇಕು. ಮೇಕಪ್ ಕಿಟ್ ಎಲ್ಲ ಎತ್ತಿ ಇಟ್ಕೊಬೇಕು. ಇವಾಗ ನನ್ನ ಮಗಳು ಮಾಡಿ ಮೇಲೆ ಹೋಗಿ ಅವಳು ಬಟ್ಟೆ ಎತ್ಕೊಂಬರ್ಬೇಕು. ನಾಳೆ ಅವಳು ಯಾವುದು ರಿಸೆಪ್ಷನ್ಗೆ ದಾರಿಗೆ ಏನು ಹಾಕ್ಕೊಂತಾಳೋ ಅದು ತೊಗೊಂಬರ್ಬೇಕು. ನಾ ಆದಷ್ಟು ಪ್ಯಾಕಿಂಗ್ ಮಾಡಬೇಕು. ಚಪ್ಪೆ ಮಾತಾಡ್ತೇನೆ ತಾನೆ, ಗೊತ್ತಾಯ್ತು ನಿಕ್ಕೆ. ಇವತ್ತು ದೋಸೆಗೆ ಹಾಕ್ತಾ ಇದ್ದೀನಿ. ನಾಳೆ ದೋಸೆ ಬದನೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ದೋಸೆಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ದೋಸೆಗೆ ರುಬ್ಕೊತಾ ಇದ್ದೀನಿ. ನಾಳೆ ದೋಸೆ ಮಾಡೋಣ ಅಂದ್ಬಿಟ್ಟು. ನಾಳೆ ಬಂದು ಅರ್ಶನಕ್ಕೆ ಹೋಗ್ಬೇಕು, ಬೆಳಿಗ್ಗೆನೇ ಹೋಗ್ಬೇಕು ನಾವು. 11-12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅರ್ಶನ ಬಂದು. ನಾವು ಅಷ್ಟರೊಳಗಡೆ ನಾನು ಹೋಗಿ ರೀಚ್ ಆಗಬೇಕು. ಅದಕ್ಕೋಸ್ಕರ ಇವತ್ತು ದೋಸೆಗೆ ಹಾಕ್ಕೊಂಡ್ರೆ ಬದನೆಕಾಯಿ ಗೊಜ್ಜು ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಬಂದು ದೋಸೆಗೆ ಹಾಕಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಸ್ವಲ್ಪ ರೆಡಿಯಾಗಿ ಹೋಗಬೇಕು. ಟೋಟಲ್ 3 ದಿವಸ ಅಲ್ಲೇ ಇರ್ತೀವಿ. ಎಲ್ಲ ಪ್ಯಾಕಿಂಗ್ ಇನ್ನೂ ಒಂದು ಸ್ವಲ್ಪ ಮಾಡಬೇಕು. ಇವಾಗ ಇದೆಲ್ಲ ರೆಡಿ ಆದಮೇಲೆ, ಕಿಚನಲ್ಲೆಲ್ಲ ರೆಡಿ ಆದಮೇಲೆ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಈ ವಿಡಿಯೋ ಬಂದು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.